ಏನು ನಾಚಿಕೆ ಶರಮ್ ಮಾನ ಮರ್ಯಾದೆ ಎಲ್ಲ ಮಾರ್ಕೊಂಡು ತಿಂದಾನ್ರಿ ಅವ. ಮನುಷ್ಯ ನನಗೇನಾಗಿದೆ ನಾಚಿಕೆ ಶರಮ್ ಬರ್ತದೆ. ಕೊಬ್ಬರಿದೆ ಪೌಡ್ರ್ ತರ್ಸಾರ, ಚಪಾತಿನೂ ರೆಡಿ ಆಗ್ಯಾವ್ರಿ. ಐತಿಗೆ ಬಡಬಡ ಇದಿಷ್ಟು ಫ್ರೈ ಮಾಡ್ಕೊಂಡು ಪಲ್ಯ ರೆಡಿ ಮಾಡ್ಕೊತೀವಿ. ಗೆಸ್ ಮಾಡಿ ನೋಡಮ್ಮ ನಾ ಏನು ಅಡುಗೆ ಮಾಡ್ಲತ್ತೀನಿ ರೀ, ನಾ ಏನು ಪಲ್ಯ ಮಾಡತ್ತೀನಿ ಅಂತ ಯಾರು ಕಮೆಂಟ್ನಾಗ ಹೇಳ್ತೀರಿ ಪಕ್ಕ ಹೇಳ್ರಿ. ನಾವು ಹೇಳಿಕೆ ಮೊದಲೇ ಉತ್ತರ ಕರ್ನಾಟಕ ಮಂದಿ, ಕಲಬುರ್ಗಿ ಮಂದಿ ನಂಬಲ್ಲೇ ಇಷ್ಟು ಬಿಸಿಲದ ಅಂದ್ರೆ ಅದ್ರ ಡಬಲ್ ಟ್ರಿಬಲ್ ಈ ಕಡೆ ದಿಲ್ಲಿದಾಗ ಬಿಸಿಲದ ನೋಡ್ರಿ. ಅಪ್ಪ ಫ್ರೆಂಡ್ಸ್, ಒಂದೇ ಕಪ್ ಚಹಾ ಮಾಡೀನಿ ನನ್ನ ಒಬ್ಬಾಕಿನ ಸಲುವಾಗ. ಓದೋರು ಇವ್ರು ಯಾರು ಕುಡಿಯಲ್ಲ ಥರ ನೋಡ್ರಿಗ. ಅಲ್ಲಿ ಊರಾಗಿಂದ ಉಳ್ಳಾಗಡ್ಡಿ ತೊಗೊಂಬ ಅಂದ್ರೆ ಬ್ಯಾಡ ಅಂತಾನ. ಇಲ್ಲಿ ನೋಡ್ರಿಗ ಆನ್ಲೈನ್ ತರ್ಸಾನ ನೋಡ್ರಿಗ. ಇಲ್ಲ ಒಂದು ಮಾತು ಸಂತೋಷ ಮ್ಯೂಟ್ ಮಾಡೋ. ಇದು ಏನಂತಾರೆ ಮಜ್ಜಿಗೆ ತೊಗೊಂಡು. ಎಲ್ಲರಿಗೂ ಬೆಳಗಿನ ಶುಭೋದಯ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಬಿಕಾಸ್ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅಂತ ಕೇಳ್ಸಿನ್ರೆ ನೋಡಾವಂತ. ನಮ್ಮ ಚಿಕ್ಕು ನೋಡ್ರಿ ಫ್ರೆಂಡ್ಸ್, ಈಗ ನಾನೇ ನಮ್ಮ ಚಿಕ್ಕನ ಕಿವಿಗೆ ಬಂದೀನಿ ರೀ. ಎಲ್ಲಿ ನೋಡ್ರಿ ಅವ ನನ್ಕಿಂತ ದೊಡ್ಡವಾಗ್ಯಾನ್ರಿ. ಈಗ ಮಿಕ್ಕು ನೋಡ್ರಿ ಮಕ್ಕೊಂಡನ, ಅವ್ರ ಪಪ್ಪನ ಈ ಕಡೆ ಮನ್ಕೊಂಡಾರ. ನಿನ್ನಂತೂ ಚಿಕ್ಕನೇನು ಹಾಲತ್ ಹೆಂಗಾಗಿತ್ತು. ಆ ಕುಡ್ದೋರು ಇರಲ್ರಿ ಆ ಬಿಡಗಳು ಹಂಗಾಗಿದ್ರಿ. ನಾ ಜೋರಿ ಹೊಡ್ಲಿಕ್ತಿರಿ ಆ ನಿದ್ದಿ ಕಾಲಾಗ್ರಿ. ಆ ರೇಂಜ್ರಿ ನನಗೆ ಫುಲ್ ತ್ರಾಸ ಅಲ್ಲತ್ತಿತ್ತು. ಇನ್ನೂ ನೋಡ್ರಿ ನನ್ನ ಮುಖ ನೋಡ್ರಿ ಹೆಂಗೆ ಸ್ವೆಲ್ಲಿಂಗ್ ಆಗ್ಯದ. ಈಗ ವಾಟರ್ ಚಾಲೂ ಮಾಡ್ತೀನಿ, ಇಷ್ಟು ನೀರು ತುಂಬ್ಕೊತೀನಿ ರೀ ಕುಡ್ಲಿಕ್ಕೆ. ಬಟ್ಟೆಗಳವ ಬಿಸಿ ಮುಕ್ಕೋತೀನಿ. ರಾತ್ರಿ ಮಾಡಿ ಭಾಂಡ್ಯಾನ ಯಾವನೂ ತಿರುಳಿಲಿಲ್ಲ ನೋಡ್ರಿ ಫ್ರೆಂಡ್ಸ. ಚಿಕ್ಕು ಸಲುವಾಗ ಅಂದ್ರೆ ಈಗ ಏನು ಮಾಡಿದೆ ಅಂದ್ರೆ ಲೆಮನ್ ರೈಸ್ ಮಾಡ್ಕೊಂಡಿದ್ರಿ. ಈಗ ಏನೋ ಈ ಭಾಂಡ್ಯಾಗ ಇಷ್ಟು ತೊಳಿಬೇಕು. ಒಂದಿಷ್ಟು ಚಪಾತಿ ತೊಳೆದಿರು ಉಂಡಿಲಿ ಹಾಗೆ ಇಟ್ಟಾರ ನೋಡ್ರಿ. ನಮ್ಮ ಚಿಕ್ಕು ಮಾಡಿ ಜಿಲೇಬಿ, ನಾ ಈಗ ಲೆಮನ್ ರೈಸ್ ಮಾಡಿ ನೋಡ್ರಿ. ಈಗ ಓಕೆ ಮಮ್ಮ, ಒಂದಿಷ್ಟು ಲೆಮನ್ ರೈಸ್ ಮಾಡಿ ನೋಡ್ರಿ. ಈಗ ಅವನಿಗೆ ಚಾದು ಕುಡಿಯಂದ್ರೆ ಒಲ್ಲತ್ತಂದ್ರೆ ಮಜ್ಜಿಗೆನೇ ಕುಡಿತಾನಂತ. ಈಗ ಮಜ್ಜಿಗೆ ಪ್ಯಾಕೆಟ್ ತೊಗೊಂಡ ನೋಡೋದು ಕುಡ್ಕೋತ ಹೊಲತ್ತಾನ. ಒಂದು ಕಡೆಯಾಗ ಹೋಗ ಮಮ್ಮ, ಬಾಯ್. ಎಷ್ಟಕ್ಕೆ ಬರ್ತಿ? ಓಕೆ ಬಾಯ್. ಒಂದು ಸೈಡಾಗ ಹೋಗ. ನೋಡ್ರಿ ಫ್ರೆಂಡ್ಸ್, ಇಷ್ಟು ಬಟ್ಟೆ ಹೋದ ವಾಶ್ರೂಮದು ಎಲ್ಲ ತೊಳೆದು ಮಾಡಿ ಇಷ್ಟು ಭಾಂಡ ತೊಳ್ಕೊಂಡು ಕಟ್ಟಿ ಸಾಫ್ ಮಾಡ್ಕೊಂಡು ನೀರು ತುಂಬ್ಕೊಂಡು ಎಲ್ಲ ಮಾಡ್ಕೊಂಡು ನೋಡ್ರಿ. ನಾನು ಸ್ನಾನನೂ ಮುಗಿಸ್ಕೊಂಡು ಬಿಟ್ಟೆ ನೋಡ್ರಿ. ಗರ್ಮಿ ಅಂದ್ರೆ ಗರ್ಮಿ ಹತ್ತತ್ತಿತ್ತು. ಇಷ್ಟು ಬಟ್ಟೆ ಹೋಗೋದು ನೋಡ್ರಿ. ಕಂಫರ್ಟ್ದಾಗ ಹಾಕಿಸಿದ್ರೆ ವಾಪಸ್ ಇಟ್ಬಿಟ್ಟಿನಿ, ಯಾಕಂದ್ರೆ ಸ್ವಲ್ಪ ಸ್ಮೆಲ್ ಬರ್ಲತ್ತಿತ್ತಲ್ಲಿ. ನಿನ್ನೆ ಮಧ್ಯಾಹ್ನಕ್ಕೆ ನೆನೆ ಇಟ್ಟಿದ್ದೆ, ಅದಕ್ಕೋಸ್ಕರ ಸೊ ಮಗದು ಬಿಟ್ಟು. ಯಾಕಂದ್ರೆ ಇವನೇ ಹೋಗಿತ್ತೀನಿ ಅಂದ್ರೆ ಮಕ್ಕೊಂಡು ಈಗ ಸುಮ್ಮನೆ ನೀರು ಹೊಂಟೆ. ನಾನೇ ಜಡಿದ್ರೆ ಪಡಪಡ ಒಪ್ಕೋಬೇಕಾಯ್ತು. ಒಪ್ಕೊಂಡ್ಬಿಟ್ಟೆ. ಇವ್ರು ನೋಡ್ರಿ ಇಬ್ಬರು ಮನ್ಕೊಂಡಾರೆ. ನಾನು ಮೈ ತೊಗೊಂಡು ಅದಿಷ್ಟು ಹಾಗಲ್ಕೆ ಹೋಳಿ ಒಂದಿಷ್ಟು ಚಹಾ ಮಾಡಿದೆ. ಚಹಾ ಕೆಟ್ಟಿ ಹಾಗಲ್ಕೆ ಹೋಗ್ಕೊತೀನಿ ರೀ ನಾನು. ಯಪ್ಪ ಗರ್ಮಿ ಅಂದ್ರೆ ಗರ್ಮಿ ಹತ್ತಲತ್ತದ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇಲ್ಲಿಗ ನಮ್ಮ ಮನ್ಯಾಗ ಒಬ್ಬಾಕಿ ಪ್ರೆಗ್ನೆಂಟ್ ಹೆಣ್ಮಗಳು ಹೇಳಾರಿ. ಆಕಿ ಬೇರೆ ಯಾರಿಲ್ರಿ, ಕಿಕ್ಕಿನೇ ಮಾರಿ ತೋರ್ಸೆ. ಏ ಹೆಂಗ್ಸಿ ಮಾರಿ ತೋರ್ಸೆ. ನಿಂಗೆ ನಾಚಿಕೆ ಗಿಚ್ಚಿಗೆದಲ್ಲಿ ನಿನ್ನ ಜನ್ಮಕ್ಕೆ ಇಂಥವೆಲ್ಲ ಒಂದು ಮಾಡ್ಬೇಡ ಅಂದ್ರೆ ಇನ್ನೊಂದು ಮಾಡ್ತಾ ನೋಡ್ರಿ. ಅಟ್ಟ ಬದಮಾಶನಾರ. ಈಗ ಒಂದು ಮಾತು ಹೇಳ್ರಿ, ಅನ್ನ ಪಾಣ್ಯ ಹೊಡ್ದಿನ ಎಲ್ಲ ಮಾಡೀನಿ. ಅದು ತಿಂದಿಲ್ರಿ ಅವರು. ಅವ್ರಿಗೀಗ ಬೇರ್ ಮಾಡ್ಕೊಂಡು ತಿನ್ನೋದ್ರಿ. ಎಲ್ಲ ಸ್ನ್ಯಾಕ್ಸ್ ತೊಗೊಂಡು ಬಂದು ತಿಂದ್ರೆ ಕುಂತಾನ. कुछ होगा ना तेरा गला में काट दूंगी, तू देख ले बेटा. ನೋಡ್ರಿ ನಂದಿದ ನಮ್ಮ ಮಕ್ಕಳು ಹೇಳ್ತೀನಿ. ಆಮೇಲೆ ಅಡುಗೆ ಮಾಡ್ಕೊತೀನಿ ಅಂತ ಹೇಳೀನಿ. ಅಕ್ಷರದಾನ ಸಕ್ಷಮ್ ಭಾರತಿ ಹೋಗ್ಬೇಕಂದ್ರೆ ನನಗೆ ನೀರು ನಿಂದ್ರದ ಆರಾಗಲಾಗಿತ್ತು. ಅದಕ್ಕೆ ನಾ ಬಿಟ್ಟ. ಹಾಗಲ್ಕಾಯಿ ಕಟ್ ಮಾಡ್ಬೇಕಂದ್ರೆ ಹಾಗಲ್ಕಾಯಿ ಎಲ್ಲ ಹಣ್ಣಾಗಿ ಬಿಟ್ಟಿವ್ರಿ. ಅದನ್ನೂ ಬಿಟ್ಟ. ನಾನಂತ ತಿಳ್ಕೊಂಡ ಸುಮ್ಮನೆ ಎದ್ಬೇಕಾ ಸ್ವಲ್ಪ ಸೋಯಾಬೀನ ಮತ್ತು ಚಪಾತಿ ಗಿಪಾತಿ ಮಾಡ್ಕೋಬೇಕಪ್ಪ ನಾ ತಿಳ್ಕೊಂಡಿದ್ದೆ. ಹೇಳಿ ಮಕ್ಕೊಂಡಿನಿ ಅಂದ್ರೆ ಭೀ ನೋಡ್ರಿ. ಈಗ ಇಷ್ಟೆಲ್ಲ ತೊಗೊಂಡು ಬಂದು ಕೇಸಿಂದ್ರೆ ಕುಂತಾರೆ ನೋಡ್ರಿ. ಸಿಟ್ಟು ಬರಲ್ರಿ ನನಗೆ. ನಾನು ನೋಡಿನ್ರಿ. ಅದಕ್ಕೆ ಇವ್ ಮನ್ಯಾಗ ನನಗೆ ಇವು ವೇಸ್ಟ್. ಮನೆ ನಮ್ಮ ಮಂದಿ ಹಂಗೆ ನಂಗೆ ಮನ್ಯಾಗ ಇರು ಅಂದ್ರೆ ಈ ಮನೆಗಿದ್ದ ಇಂಥ ಕಿತಾಪತಿ ಇವ ಮಾಡ್ತಾನೆ ರೀ. ಇವ ಇನ್ನು ಆಫೀಸ್ಗೆ ಹೋದ್ರೆ 10 ರೂಪಾಯಿ ಖರ್ಚು ಆಗ್ತದೆ. ಮನೆಗಿದ್ದಾಗ 1000 ರೂಪಾಯಿ ಖರ್ಚು ಮಾಡ್ತಾನೆ ರೀ ಇವ. पैसा बहुत है तुम्हारे पास. ಮತ್ತೇನ್ ತಿತ್ತಿ ಹೇಳ್ತಿತ್ತೇನು ಯಾರ್ದಾರ?
ಓ ಐದು ಗ್ಯಾಸಿನ ನೋಡ್ರಿ ಎಷ್ಟು ಚಂದ ಚುಡುವ ಮಾಡೀನಿ ನಾ ಹಂಗೆ ತಿನ್ನು ಅಂದ್ರೆ ಅದ್ರಾಗ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರತ್ ನೋಡ್ರಿ ಅವ್ರಿಗೆ ಮಜಾ ಆತ ಮಗು ಅಕ್ಕ ನನ್ನ ಕಣ್ಣಾಗ ನೀರು ಹೆಂಗೆ ಹೊಂಟವ್ರಿ ಇವ ಮಾಡೋ ಸ್ಟೈಲ್ ನೋಡಿದ್ರೆ ಹೆಂಗ ನಮ್ದು ಒಂದೇ ಬಾತ್ರೂಮ್ ಅದ ರೀ ಫ್ರೆಂಡ್ಸ್ ಇವ ಮಾಡೋ ಸ್ಟೈಲ್ ನೋಡಿದ್ರೆ ಚಂಬು ಹಿಡ್ಕೊಂಡು ಓಡೋದೇ ಓಡೋಕ್ ನೋಡ್ರಿ ಹಂಗಾಲತ್ತದ ಎಲ್ಲರೂ ಕೊಟ್ಟ ಬಗ್ಗೆ ನೀನೇ ಹೈವ ಹಂಗೆ ಮಾಡ್ತಾರೆ ಆಗಿಲ್ಲೇನು अभी तो हमें शक्कर डालना है फिर गुड़ डालना है फिर जोरो चिप डालना है ಅಯ್ಯವ್ವ ಹತ್ತಾಗಿತ್ತ ಸರಿ ಇವನು ಜಿಮ್ಮೆದಾರ್ ಇರ್ತಾನೆ ನೋಡ್ರಿ अरे बताओ ಇಲ್ಲಪ್ಪ रेटिंग बताओ ರೇಟಿಂಗ್ 0 ಬೇಲ್ಪುರಿದಾಗ ಬೆಲ್ಲ ಸಕ್ರೆ ಮೊಸರ ಎಲ್ಲ ಬೇಕತ್ ನೋಡ್ರಿ ಅವನಿಗೆ ಸಂತೋಷ ಯಾರು ನಿಮ್ಮ ಮಮ್ಮಿ ಮಾಡಿರೋ ನಿಮ್ಮ ಬಾಯಿ ಮಾಡಿರೋ ಏಯ್ ಇವ ಒಲವನ ಕರೆಕ್ಟ್ ಬಿಟ್ಟು ಯಾವ ಏನ್ ಮಾಡತ್ತಾರ ಮಸಪ್ ಆಗಟ್ರಿ ಅಂತ ನೀವು ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ ನೋಡ್ರಿ ಈಗ ಬೇಲ್ಪುರಿ ರೆಡಿ ಐತಿ ನೋಡ್ರಿ ಈಗ ನಮಗೆ ಏನ್ ಮಾಡ್ತಿದ್ದದು ಇದು ನಾ ಏನ್ ಮಾಡಕತ್ತೀನಿ ಅಂದ್ರೆ ನೋಡ್ಬಿಟ್ಟ ನಾ ಸೋಯಾಬೀನ್ ಪಲ್ಯ ಮಾಡ್ಲತ್ತೀನಿ ಓಕೆ ನಿಮ್ಮ ಅಪ್ಪರೇ ಕೇಳಲ್ಲ ಅವ್ನಿಗೆ ಚಿಕನ್ ಬೇಕು ಅದು ಬೇಕು ಅದು ಮಾಡ್ಕೊಟ್ ಕೂತಾನ ಚಿಕನ್ ತರಾನೇ ಸೋಯಾಬೀನ್ ಪಲ್ಯ ಮಾಡ್ಕೊಡ್ತೀನಿ ಓಕೆ ಚಲೋ ನೋಡ್ರಿ ಫ್ರೆಂಡ್ಸ್ ಈಗ ಕೊಬ್ಬರಿ ಹುರ್ಕೊಂಡಿನ್ರಿ ನಾನು ಇವ್ರಿಗೆ ಚಿಕನ್ ಟೇಸ್ಟ್ ಕೊಡ್ಬೇಕಲ್ಲತ್ತೀನಿ ರೀ ಎಕ್ದಮ್ ಮಸ್ತ್ ಅನ್ನತ್ತ ನಾನು ಮನಸ್ಸು ಮ್ಯಾಗ ತೊಗೊಂಡೇ ಮಾಡಕತ್ತೀನಿ ಇತ್ತು ಯಾಕೋ ಗರ್ಮಿ ಎಷ್ಟು ಹತ್ಲತ್ತದ ಅಂದ್ರೆ ಭೀ ಮಾಡ್ಕೊತ ಕೂತೀನಿ ನೋಡ್ರಿ ನಾ ಈಗ ಮಮ್ಮಿಗೆ ಪೇಸ್ಟ್ ಮಾಡತ್ತಾ ಮಸ್ತ್ ಅನ್ನತ್ತ ಪೇಸ್ಟ್ ರೆಡಿ ಅಲ್ಲತ್ತದ ನೋಡ್ರಿ ಕಲರ್ ಹಾಕಿ ಮಸ್ತ್ ಬಂದದಲ್ಲ ಕಲರ್ ಈಗ ಬಡ ಬಡ ಮಾಡಿದ್ದ ಫ್ರೆಂಡ್ಸ್ ಪಲ್ಯದ ಎಕ್ದಮ್ ಲುಕ್ ಹೆಂಗೆ ಹೊಂಟದ ನೋಡ್ರಿ ಬರೀ ಮಸಾಲೆ ಪೀಸಿಲ್ಲ ಈ ಪೀಸಿದು ಇದು ಈಗ ಎಷ್ಟು ಎಣ್ಣೆ ಬಿಡ್ಲತ್ತದ ಈಗ ಎಷ್ಟು ಸೂಪರಾಗಿ ಈಗ ಇದ್ರಾಗ ಏನು ಮಾಡ್ತೀನಿ ಉಪ್ಪು ಅರಿಶಿಣ ಎಲ್ಲ ಮಸಾಲೆ ಖಾರ ಹಾಕೋತೀನಿ ಆಮೇಲೆ ಸೋಯಾಬೀನ್ ಹಾಕ್ತೀನಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಸ್ತ್ ಕಲರ್ ಬಂದ ನೋಡಿ ಹೆಂಗೆ ಅನಿಸ್ತದ ಎಕ್ದಮ್ ಚಿಕನೇ ಅನ್ಸ್ಲತ್ತದಲ್ರಿ ನೋಡ್ಲಕ್ಕ ಈಗ ರೀ ಈಗ ಹೆಂಗದ ಕಲರ್ ಹೆಂಗದ ಈಗ ಸೂಪರಾಗಿ ಇದೀಗ ಏನು ಮಾಡ್ತೀನಿ ಈಗ ಹಿಂಡಿ ಕೆಸಿನ ಸೋಯಾಬೀನ್ ಹಾಕ್ತೀನಿ ಇದ್ರಾಗಿ ನೋಡ್ರಿ ಇಲ್ಲಿ ಮಸ್ತ್ ಅನ್ನತ್ತೀನಿ ಈಗ ಪಲ್ಯ ರೆಡಿ ಆಲತ್ತದಕ್ಕೆ ಏನು ಮಾಡ್ತೀನಿ ಅಂದ್ರೆ ಒಂದೇ ಒಂದು ಸಿಟಿ ಮಾಡ್ಕೊತೀನಿ ರೀ ಮಸ್ತ್ ಅನ್ನತ್ತೆ ಮಸಾಲೆ ಎಲ್ಲ ಹೀರ್ಕೋತದ ಈಗ ಬಡ ಬಡ ಈಗ ಅಕ್ಕಿನೂ ತೊಳೆದು ಇಟ್ಟು ಬಿಡ್ತೀನಿ ಅನ್ನ ಮಾಡೋಕ್ಕೆ ನೋಡ್ರಿ ಇಲ್ಲಿ ನಮ್ಮ ಚಿಕ್ಕ ಹಂಗೆ ಹಾಕ್ಕೊಂಡಾನು ಪಾಪದು ಸ್ಕೂಲ್ ಇಲ್ಲೇ ಬಂದದ್ರಿ ಬಂದು ಸ್ನಾನ ಮುಗಿಸ್ಕೊಂಡನ ಬೇಲ್ ತಿಂದನ ಒಂದು ಸಾಸ್ ಪರೋಟ ತಿಂದನ ತಿಂದ್ಕೇಸಿಂದ ನೋಡ್ರಿ ಮಕ್ಕೊಂಡ್ಬಿಟ್ಟಾನ ಈ ಕಡೆ ಅವ್ರ ಪಪ್ಪ ಕೆಲಸ ಮಾಡತ್ತಾರ ನಮ್ಮ ಮಿಕ್ಕು ಅಂದ್ರೆ ನನಗೆ ಕಸ ಗುಡಿಸ್ಕೊಟ್ಟಾನ ಬಟ್ಟೆ ಮುಡ್ಚಿಟ್ಟಾನ ಈಗ ಒಂದು ಸಾಲಿ ಸುಟ್ಟಿ ಆಗ್ಯಾವಲ್ರಿ ಅದಕ್ಕೋಸ್ಕರ ಅವ್ರು ತಂದು ತೆಳಗೆ ಇಟ್ಬಿಟ್ಟಿದ್ರಿ ನಾ ಎತ್ತಿಗೆಸಿಂದ ಈ ಕಡೆ ಮ್ಯಾಗ ಇಟ್ಟೀನಿ ಈ ಕಡೆಯಿಂದೆಲ್ಲ ಸಾಮಾನು ತೆಗ್ದೀನಿ ಈ ಕಡೆ ನಮ್ಮ ಹಾಸಿಗೆ ಈ ಕಡೆ ನಮ್ಮ ರಾಷನ್ ಪಾಣಿ ಅಂತೂ ನಿಮ್ಗೆ ಗೊತ್ತಿದ್ದಿದ್ದಿಲ್ಲ ಬಟ್ ಅವನ್ನೆಲ್ಲ ಜಸ್ಟ್ ಸೆಟ್ ಮಾಡ್ಬೇಕಲ್ಲತ್ತೀನಿ ಟಿಫಿನ್ ಅದು ಎಲ್ಲ ನೋಡಿ ಸಲ ಇಷ್ಟು ಭಾಂಡನೂ ತೊಳ್ಕೊಂಡ್ಬಿಟ್ಟು ನೋಡ್ರಿ ಇಷ್ಟು ಭಾಂಡ ಹತ್ತಿದ್ದೀನಿ ಇಷ್ಟು ನೀರಿನ ಬಾಟಲ್ ಮಿಕ್ಕೂ ತುಂಬಿಟ್ಟನ ಒಂದಿಸಿದ್ದು ನಾ ತುಂಬಿಟ್ಟೆ ಈ ಕಡೆ ಚಪಾತಿ ರೆಡಿ ಆಗ್ಯದ ಈ ಕಡೆ ಸೋಯಾಬೀನ್ ಪಲ್ಯ ಈ ಕಡೆ ಅನ್ನ ರೆಡಿ ಆಲತ್ತದ ಆಯ್ತು ಈಗ ಎಲ್ಲರೂ ಶಿಸ್ತು ಊಟ ಮಾಡಿ ಕುಂತು ಬಿಡೋದು ನೋಡ್ರಿ ಇಷ್ಟೇ ಕೆಲಸ ಅದ ನೋಡ್ರಿ ಈಗ ಬಟ್ಟೆ ಇದು ಹಾಕಿದಲ್ರಿ ಕಂಫರ್ಟ್ದಾಗ ಅವನು ಮಷಿನಾಗ ಹಾಕ್ತೀನಿ ಈಗ ಅವಕ್ಕೆ ಏನಂತಾರೆ ಹಿಂಡಿ ಕೆಸರು ಒಳ್ಳೆ ಹೊರಗೆ ಹಾಕಿ ಬರಬೇಕು ಆಯ್ತು ಇದಿಷ್ಟ ಆಯ್ತಂದ್ರೆ ಎಲ್ಲ ಕೆಲಸ ಮುಗಿರ್ತದೆ ನಮ್ಮದು ಬಿಸಿಲು ನೋಡಿ ಹೊರಗೆ ಹೆಂಗದ ಈಗ ಹೊರಗೆ ಎಲ್ಲ ಕಾಣಿಸ್ಲತ್ತದ್ರಿ ನಿಮಗೆ ಯಾವ ರೇಂಜಿಗೆ ಬಿಸಿಲು ಅದ ಈಗ ಫೋಕಸ್ ಈಗ ಅಷ್ಟು ಬಿಸಿಲು ಅದ ನೋಡ್ರಿ ಬರ್ರಿ ಈಗ ಊಟ ಮಾಡೋ ಊಟದಾಗ ಮಸ್ತ್ ಚಪಾತಿ ಮತ್ತಂದ್ರೆ ಸೋಯಾಬೀನ್ ಪಲ್ಯ ಮತ್ತಂದ್ರೆ ರೈಸ್ ಅದ ನೋಡ್ರಿ ಇದು ಊಟಕ್ಕೆ ಈಗ ಮಾಡಿ
ಊಟ ಮಾಡಿ ನಾವು ಬೇಹುಷಾಗಿ ಮಕ್ಕೊಂಡವ್ರಿ ಫ್ರೆಂಡ್ಸ್. ಸೀದಾ ನಾವು ಯಾವಾಗ 4ಕ್ಕೆ ಹಂಗೆ ಮಕ್ಕೊಂಡವ್ರು ನಾವೆಲ್ಲರೂ. ಊಟರೇ ಆಗಿದ್ಬಿಡ್ರಿ, ಮಾತಾಡ್ಕೊಂಡು ಮೂವಿ ನೋಡ್ಕೊಂಡು ಕುಂತಿದ್ವಿ. 3ಕ್ಕೆ ಹಂಗೆ ಊಟ ಅದು ಆಗಿತ್ತು. 4ಕ್ಕೆ ಹಂಗೆ ಮಕ್ಕೊಂಡವ್ರು, ಫೋನ್ ಅದು ನೋಡ್ಕೊಂಡು ಕುಂತಿದ್ವಿ. ಸಿದ್ಧ ಡೈರೆಕ್ಟ್ 7 ಗಂಟೆಗೆ ಎದ್ದೀವ್ರಿ ನಾವು. ಅವ ಇನ್ನೊಬ್ಬ ಈಗ ಹೊರಗೆ ಆಟ ಆಡಕ್ಕೆ ಹೋಗ್ಯಾನ. ಎದ್ದಾರ ಇಬ್ರು ಎದ್ಕೇಸಿ ಏನ್ರಿ ನೋಡ್ರಿ ಶಿಸ್ತನತ್ತ ಊಟ ಮಾಡ್ಯಾರ ವಾಪಸ್. ಯಾಕಂದ್ರೆ ಅವ ಹಾಗೆ ಮಕ್ಕೊಂಡ್ಬಿಟ್ಟಿದ್ದಲ್ಲ. ತೊನ್ ಜೊತೆ ಅವನು ಒಂದು ಸ್ವಲ್ಪ ಉಂಡು ಚಾ ಕುಡಿತಾನೆ. ಒಲ್ಲ ಅಂದ್ರೆ ಸಂತೋಷನೂ ಒಲ್ಲ ಅಂದ್ರೆ ನಂಗೆ ಒಬ್ಬಾಗಿನ ಸಲುವಾಗಿ ಚಾ ಮಾಡ್ಕೊಂಡೆ ವಿತ್ ಭಾಂಡೆ ತೊಳ್ಕೊಂಡೀನಿ. ಈಗ ಏನಿಲ್ಲ ಚಾ ಕುಡಿದು ಒಂದಿಷ್ಟು ಚಪಾತಿ ಲಟ್ಟಾಸಿ ವಾಪಸ್ಸೇ ಮತ್ತೆ ಸ್ನಾನ ಮಾಡಿದ್ವಿ. ಸುಪ್ ಬಟ್ಟೆ ನೆನೆ ಇಟ್ಟು ಇನ್ನೊಂದು ಸ್ನಾನ ಮುಗಿಸ್ಕೊಂಡು ಕಷ್ಟ ಫ್ರೆಶ್ ಅಪ್ ಆಗಿ ಕುಂತ್ಬಿಡ್ದೆ. ಇದೇ ಇವತ್ತಿನ ನಮ್ದು ರೂಟೀನ್ ಅದ ನೋಡಿರಿ ಫ್ರೆಂಡ್ಸ್. ಎಲ್ಲರಿಗೆ ವಿಡಿಯೋ ಇಷ್ಟ ಆಲತ್ತದ ಅಂತ ಕೇಸ ಆಲತ್ತದ ಇಲ್ಲ ನಂಗೆ ಪಕ್ಕ ನಂಗೆ ಕಮೆಂಟ್ನಾಗ ಹೇಳ್ರಿ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ, ಓಕೆನಾ. ಬ್ಯೂಟಿ ಕಾಂಪಿಟೇಷನ್ದಾಗ ನಾವು ಹೋಗಿದ್ದಲ್ರಿ ನೀನು ಬ್ಯೂಟಿ ಇವೆಂಟ್ದಾಗ ವಿಡಿಯೋ ಹ್ಯಾಂಗೆ ಅನ್ನಿಸ್ತು ಅಂತ ಕೇಸಿ ನನಗೆ ಪಕ್ಕ ಪ್ಲೀಸ್ ಕಮೆಂಟ್ನಾಗ ಎಲ್ಲರೂ ಹೇಳ್ರಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನೋಡಿ ನಿಮ್ಮ ಕಮೆಂಟ್ಸ್ ನೋಡಿ. ಆ್ಯಂಡ್ ಭಾಳಷ್ಟು ಜನ ನನ್ನ ಮನೆ ಕಂಪ್ಲೀಟ್ ಯಾವಾಗ ನಮ್ಮದು ಮನೆ ಯಾವಾಗ ಕಂಪ್ಲೀಟ್ ಆಗ್ತದೆ ಅಂದ್ರೆ ಭಾಳ ಜನ ಕೇಳತ್ತೀರಿ. ವಿಡಿಯೋ ಹಾಕಿ ನಾ ಹೋಗಿ ನೀವೆಲ್ಲರೂ ನೋಡಿರ್ಬೇಕು ಅಥವಾ ನಿಮ್ಮೆಲ್ಲರಿಗೆ ಹ್ಯಾಂಗೆ ಅನ್ನಿಸ್ತು ಅಂತ ಕೇಸ್ ಅದು ಭೀ ನನಗೆ ನಿಮ್ಮ ರಿವ್ಯೂ ಕೊಟ್ರಿ, ಓಕೆನಾ. ಇನ್ನೊಂದು ಸ್ವಲ್ಪ ದಿನ ಯಾಕಂದ್ರೆ ಸ್ವಲ್ಪ ಡಿಲೇ ಆಲತ್ತದ್ರಿ. ಯಾಕಂದ್ರೆ ಕೆಲಸ ಮಾಡೋರು ಸ್ವಲ್ಪ ಜನ ಅಲ್ರಿ. ಹಂಗಂತ ಕೇಸಿನ ಬಕ್ಕುಳು ಲೇಟ್ ಆಲತ್ತದ, ಜಲ್ದಿ ಅವರು ಸಿಗಲ್ಲಾಗ್ಯಾರ. ಈಗ ನಮ್ಮ ಕಡೆ ಮದ್ವೆ ಸೀಸನ್ ಬೇರೆ ಅದ, ಅದಕ್ಕೋಸ್ಕರ ಭಾಳ ಲೇಟ್ ಆಲಕತ್ತದ. ನೋಡ್ಬೇಕು ಇನ್ನೊಂದು 2 ತಿಂಗಳು ಹೋಗ್ತದಲ್ಲ ಥರ ನಮ್ಮ ಮಾಮರು ಏನೇನು ಆಗ್ತದೋ ಅಂತ ಕೇಸಿಂದ ನಮಗೂ ಗೊತ್ತಾಗಲ್ಲ. ಇಲ್ಲಾಂದ್ರೆ ನಾವು ಮುಂದಿನ ತಿಂಗಳು ಮನೆ ಶಾಂತಿ ಮಾಡ್ಬೇಕಂದ್ರೆ ಈಗ ಅರ್ಧಂಬರ್ಧ ಇಟ್ಕೊಂಡು ಹ್ಯಾಂಗೆ ಮನೆ ಶಾಂತಿ ಮಾಡೋಕ್ಕೆ ಬರ್ತದೆ, ಹೋದಲ್ರಿ. ಇನ್ನು ಭರ್ಸಿ ಹಾಕಬೇಕು, ಇನ್ನು ಗಿಲಾವೆ ನಡೆದದ, ಇನ್ನು ಲೈಟಿಂಗ್ ಅದು ಎಲ್ಲ ಬಕ್ಕುಳು ಕೆಲಸ ಇರ್ತಾವೆ, ಹೋದಲ್ರಿ. ನೋಡಮ್ ಕೋಶಿಶರೇ ಮಾಡ್ಲತ್ತಾರ ಭಾಳ ಮಾಡ್ಬೇಕಂತ. ಕಂಪ್ಲೀಟ್ ಐತಂದ್ರೆ ನೋಡಮ್ ಹೌದು. ಏನು ತರ್ಸಿದವು ನೀ ಬರೀ ಉಳ್ಳಾಗಡ್ಡಿ ಟೊಮೆಟೊ ತರ್ಸಿದಿ? ವಾ ಇದು ಏನಡದು? ಇದು ಚುಡುವ ಇಷ್ಟು ಟೊಮೆಟೊ ಸಂತೋಷ ಯಾರಿಗೆ ಕೊಡ್ತೀವಿ ಸಂತೋಷ? ಎಷ್ಟು ತರ್ಸಿ? ಅರ್ಧ ಕಿಲೋ? ಇವು ಪಾವು ಕೆಜಿಗೆ 3 ಟೊಮೆಟೊ ನೋಡ್ರಾಗ. ಉಳ್ಳಾಗಡ್ಡಿ ಎಷ್ಟು 1 kg ತರಿಸಿದಿ? ಎಷ್ಟು ತರಿಸಿದಿ? 2 ಕಿಲೋ? ಅಬ್ಬೋ ನೋಡ್ರಿ ಫ್ರೆಂಡ್ಸ್, ಈಗ ನಾನು ಚಪಾತಿನೂ ಮುಗಿಸ್ಕೊಂಡ. ಇಲ್ಲೊಂದು ನಮ್ಮ ಮಿಕ್ಕ ಅಂದ್ರೆ ಕಸ ಗುಡಿಸ್ಕೊಟ್ಟಿದ್ದು ನಮ್ಮ ಮನೆನೂ ಒರೆಸ್ಕೊಂಡು ನೋಡ್ರಿ. ಮಸ್ತನತ್ತ ಶಿಸ್ತನತ್ತ. ಯಾಕಂದ್ರೆ ಭಾಳ ಹಗಸ್ಲತ್ತಿತ್ತು. ಇಸು ಭಾಂಡೆ ಗಿಂಡನೂ ಎಲ್ಲ ತೊಳ್ಕೊಂಡೀನಿ. ಪಲ್ಯನೂ ಅನ್ನನೂ ಗರಂ ಮಾಡ್ಕೊಂಡೀನಿ. ಏನೇನು ನೋಡಿ ಶಿಸ್ತು ಊಟ ಮಾಡೋದು ವಾಪಸ್ಸೇ ಮಕ್ಕೊಂಡ್ಬಿಡೋದು. ಕೆಲಸ ಕಾರ್ಯ ಬೇರೆದು ಏನೂ ಇಲ್ಲ ನಮ್ಮ ಮನ್ಯಾಗ. ಬರ್ರಿ ಈಗ ಊಟ ಮಾಡಮ್. ಹೇಳ್ತಿ ದೋಸ್ತ, ಫ್ರಿಜ್ಜನ್ನು ಸಾಫ್ ಮಾಡಬೇಕು. ಸಂತೋಷ ನೀನು ಕರಿ ಇಬ್ಬರಿಗೆ ಕರಿ ಊಟ ಮಾಡಮ್. ನೀನು ಎಂದಿದೆ ನೀ ಆಟ ಆಡೋಂತ ಹೋಗ ನೋಡ ಕ್ರಿಕೆಟ್ ಆಡೋದು. ನೋಡ್ಗ ಮಕ್ಕೊತ್ತ ನಾನು ಚೂಡತ್ತೀನಿ ನನ್ನ ಗುಮ್ತಿನೇ ಮಗನ ಏನಿಲ್ಲ ನಿನಗೀಗ. ಇಲ್ಲಿ ಬಟ್ಟೆ ಫೋಲ್ಡ್ ಅಂಬತ್ತನ ಮಾಡತ್ತಾನ. ಪಪ್ಪ ಅಂದ್ರೆ ಪಿಕ್ಚರ್ ನೋಡತ್ತಾನ. ಬೋಲ್ ಚುಕ್ ಮಾಫ್ ಅಲ್ಲಪ್ಪ. ಬೋಲ್ ಚುಕ್ ಮಾಫ್. ಉಣೋದು ತಿನ್ನೋದು ಕುಡಿಯೋದು ಮೂವಿ ನೋಡೋದು ಮಕ್ಕೋದು ಆಯ್ತು. ವಾಶ್ರೂಮ್ ಹೋಗೋದು. ನೋಡಗ ನಾಚಿಕೆ ಬರಬೇಕು. ಪಪ್ಪಾಗಿಲ್ಲ ನಾ ಪೈಲ ಹೇಳ್ತೀನಿ. ಪಪ್ಪಾಗಿಲ್ಲ ಏನೇ अच्छा ಚಿಕ್ಕಿಯವ ಅದನೇನೆ ಮಮ್ಮಿ ಚೀಚಿ ವಿಡಿಯೋ ಹಾಲ್ ಬಡಕ್ಕೆ ನನ್ನ ಪಾಪಗ 10 ರೂಪಾಯಿ ಕೊಟ್ಟಿ. ನೋಡ್ರಿ ಫ್ರೆಂಡ್ಸ್, ಈಗ ನಾವೆಲ್ಲರೂ ಊಟ ಮಾಡತ್ತೀವಿ. ಬರ್ರಿ ಊಟ ಮಾಡವಿ. ಮಸ್ತ್ ಅನ್ನತ್ತ ಸೋಯಾಬೀನ್ ರಾಜ್ಮಾದ ಭಾವಿ ರಾಜ್ಮಾ ಕೊಟ್ಟಿರು ಹಾಕೊಂಡನ. ಸೊ ಎಲ್ಲ ಊಟಗಳು ಕೆಸಿಂದ ಊಟ ಮಾಡತ್ತೀವಿ. ಯಾರು ಒಂದಲ್ಲಿ ತಗೋ ನಿನಗೆ ಬಂದು ಇಟ್ಟು ಹಾಕೊಂಡ ನನ್ನ ಕೇಸಿನ. ನಾ ಅಂತ ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡೇನಿ. ಮನ್ಸು ಬಂದಾಗ ಮಸ್ತನತ ಹಾಕೊಂಡು ಮುಕ್ಕೋತಿರ್ತೀನಿ. ಇವ್ರೇ ಉಣಲ್ಲ. ಸೊ ಬರ್ರಿ ಫ್ರೆಂಡ್ಸ್, ಈಗ ಊಟ ಮಾಡಮ್. ಶಿಸ್ತನತ ಮಸ್ತನತ.